ಯಾವ್ದಾದ್ರು ಒಂದು ಸಣ್ಣ ಪ್ರಕರಣ ಸಿಕ್ಕರೆ ಸಾಕು ಕಾಂಗ್ರೆಸ್ ಈಗ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಸಿ ಟಿ ರವಿನೇ ಊರಿಡೀ ಸುತ್ತಿಸ್ಕೊಟ್ರು, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗರು, ಇದೆಲ್ಲ ಅವಶ್ಯಕತೆ ಇತ್ತಂತೆ. ಈಗ ಮುನಿರತ್ನ ಪ್ರಕರಣದಲ್ಲಿ ಅವರು ಹಂಗೆ ಹೇಳ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾರೆ. ಆಡಳಿತ ಇದೆ ಅಂತ ಏನು ಬೇಕಾದ್ರೂ ಮಾಡ್ಬೋದಾ ಅಂತ. ಅಂದರೆ ಅವ್ರು ತಪ್ಪು ಮಾಡಿಲ್ವಾಗಾದ್ರೆ, ಅವ್ರು ತಪ್ಪು ಮಾಡದೆ ಅವ್ರನ್ನ ಆ ರೀತಿ ಟಾರ್ಗೆಟ್ ಮಾಡಿದರೆ ಟಾರ್ಗೆಟ್ ಅಂತ ಹೇಳ್ಬೋದು. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ತನಿಖೆಯಲ್ಲಿ ತಾನೇ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತು ಸಿ ಟಿ ರವಿ ಅವರು ಯಾವ ಭಾಷೆ ಉಪಯೋಗಿಸ್ತರು ಅಂತ. ಮುನಿರತ್ನಮ್ಮವ್ರ ವಿಚಾರ ನನಗೆ ನೀವು ಮಾತಾಡೋಕೆ ಹೋಗಲ್ಲ, ಎಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ಅಲ್ವಾ. ರೈಟ್ ಸರ್. ಈಗ ಸಾರಿಗೆ ಇಲಾಖೆ ಅಂದರೆ ಸರ್, ಈಗ 2025 ಬಂತು, ಹೊಸ ವರ್ಷಕ್ಕೇನೋ ಭರ್ಜರಿ ಉಡುಗೊರೆ ಸಿಗ್ಬೋದು ಅಂತ ಜನ ನಿರೀಕ್ಷೆ ಮಾಡಿದ್ರು. 15% ಹೈಕ್ ಆಯಿತು. ಅದನ್ನು ಬದುಕಿಟ್ಟರು ಕೂಡ ಏನಾದರೂ ಯೋಜನೆಗಳು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ನಮ್ಮಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ತರಕ್ಕೆ ಪ್ರಯತ್ನ ಮಾಡಿದ್ದೀವಮ್ಮ. ಈಗ ಉದಾಹರಣೆಗೆ ಹಿಂದೆ BJP ಸರ್ಕಾರ ಇದ್ದಾಗ ನಾನು ಟೀಕೆ ಮಾಡೋಕ್ಕೋಗಲ್ಲ, ಆದರೆ 4 ವರ್ಷ BMTC ಹೊರತುಪಡಿಸಿ ಉಳಿದ 3 ಕಾರ್ಪೊರೇಷನ್ಗಳಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. 3800 ಬಸ್ಸುಗಳನ್ನು ಕ್ಯಾನ್ಸಲ್ ಮಾಡಿದರು. ಆಮೇಲೆ 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ನಾನು ಮಿನಿಸ್ಟರ್ ಆಗಿದ್ದಾಗ 14,000 ಜನ ರಿಟೈರ್ಡ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಆಮೇಲೆ ನಾನು ಬಂದಮೇಲೆ 5,800 ಬಸ್ಸು ತೊಗೊಂಡಿದ್ದೀವಿ, ಅದರಲ್ಲಿ 4,300 ಬಸ್ಸು ರಸ್ತೆಗೆ ಬಂದುಬಿಟ್ಟಿದೆ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾಯಿದೆ. 1,000 ಜನ ಅನುಕಂಪದ ಆಧಾರದ ಮೇಲೆ 1,000 ಜನಕ್ಕೆ ಕೆಲಸ ಕೊಟ್ಟಾಯಿತು, ಅಂದರೆ ಹತ್ರ 10,000 ಜನಕ್ಕೆ. ಆಮೇಲೆ ಆದಾಯ ಕೂಡ ಜಾಸ್ತಿ ಆಗಿದೆ, ಲಾಭ ಅಲ್ಲ. ಈ BJP ಅವರಿಗೆ ಲಾಭನೂ ಗೊತ್ತಾಗಲ್ಲ, ಆದಾಯನೂ ಗೊತ್ತಾಗಲ್ಲ. 2,000 ಕೋಟಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಆದಾಯ ಕೂಡ ಜಾಸ್ತಿ ಆಗಿದೆ. ಆಮೇಲೆ ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ನೌಕರರಿದ್ದಾರೆ. ಆಕ್ಸಿಡೆಂಟ್ ಆಗಿ ಸತ್ತರೆ ಅವರಿಗೆ 1 ಕೋಟಿ ರೂಪಾಯಿ ಸಿಗುತ್ತೆ. ಇವನ್ ಮಿಲಿಟ್ರಿನಲ್ಲೂ ಕೂಡ 1 ಕೋಟಿ ಕೊಡೋದಿಲ್ಲ. ಆನ್ ಡ್ಯೂಟಿ ಇರ್ಬೋದು ಅಥವಾ ಡ್ಯೂಟಿ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ ಸುಮಾರು ಹತ್ರ 50 ಜನಕ್ಕಿಂತಲೂ ಹೆಚ್ಚು ನಾವು ಕೊಟ್ಟಿದ್ದೀವಿ. ಆಮೇಲೆ ಆಕ್ಸಿಡೆಂಟ್ ಇದು ಸರ್ವಿಸಲ್ಲಿದ್ದಾಗ ತೀರೋದ್ರೆ ಕೇವಲ 3 ಲಕ್ಷ ಕೊಡೋರು. ಕೆಲವು ಕಾರ್ಪೊರೇಷನಲ್ಲಿ ಏನೂ ಕೊಡ್ತಿರಲಿಲ್ಲ ವಾಯುವ್ಯ ಕರ್ನಾಟಕದಲ್ಲಿ, ನಾವೀಗ 10 ಲಕ್ಷ ಮಾಡಿದ್ದೀವಿ. ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ 80% ಮೇಲಿರೋರು ಮಾತ್ರ ಕೊಡೋರು, ಅದೆಲ್ಲ 3-4 ಲಕ್ಷ ಬಡ್ಜೆಟೇ ಮುಗಿದೋಗೋದು. ಈಗ ಎಲ್ಲ ನೌಕರರಿಗೆ ಒಬ್ಬರು ಮಗುಗೆ ಸ್ಕಾಲರ್ಶಿಪ್ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಇದು ಭಾಳ ವರ್ಷದ ಡಿಮ್ಯಾಂಡು ಯೂನಿಯನ್ನವ್ರದ್ದು ಅಷ್ಟೇ. ಇದು ಮೆಡಿಕಲ್ ಇದು ಕ್ಯಾಶ್ಲೆಸ್ ಮಾಡಬೇಕು ಅಂತ. ಅದನ್ನೀಗ 250 ಹಾಸ್ಪಿಟಲ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 250 ಆಸ್ಪತ್ರೆಯಲ್ಲಿ ಎಲ್ಲೋದ್ರೂ ಕೂಡ ಅವ್ರ ಹತ್ರ 1 ಪೈಸಾ ಹಣ ಇಲ್ಲದೆ ಇದ್ರೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಸಿಗೋ ವ್ಯವಸ್ಥೆ 6ನೇ ತಾರೀಕಿಂದ ಜಾರಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೌಕರರ ಪರವಾಗಿ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ. ನಾವು ಯಾವತ್ತೂ ಕೂಡ ಜನಪರನೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.